ಕಥೆ 4. ದೇವರು ಎಲ್ಲಿದ್ದಾನೆ. ಒಂದು ದೇವಸ್ಥಾನ ಇತ್ತು. ಅದು ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೋಸ್ಕರ ಪ್ರತಿದಿನ ಲಕ್ಷಾಂತರ ಜನ ಭಕ್ತರು ಬರ್ತಾಯಿದ್ರು. ಆ ಭಕ್ತರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹಲವಾರು ಸರತಿ ಸಾಲುಗಳನ್ನು ವ್ಯವಸ್ಥೆ ಮಾಡಲಾಗಿತ್ತು. ಆ ಸಾಲಿನಲ್ಲಿ ನಿಂತಿದ್ದ ಒಬ್ಬ ಭಕ್ತ ಎಲ್ಲವನ್ನ ಗಮನಿಸಿದ. ಹಣ ಕೊಟ್ಟವರಿಗೆ ಬೇಗ ದರ್ಶನ, ಹಣ ಕೊಡದೇ ಇರೋರಿಗೆ ಧರ್ಮದರ್ಶನ ಅನ್ನೋ ರೀತಿ ನಿಧಾನವಾಗಿ ದರ್ಶನ ಆಗೋ ವ್ಯವಸ್ಥೆ ಇತ್ತು. ಇದನ್ನು ನೋಡಿ ಆ ಭಕ್ತನಿಗೆ ಮನಸ್ಸಿಗೆ ಬೇಸರ ಆಯಿತು. ದೇವರನ್ನು ಕೇಳ್ದ, ದೇವರೇ, ಏನಿದು? ನಿನ್ನ ದರ್ಶನಕ್ಕೆ ದುಡ್ಡು ಕೊಟ್ಟವರಿಗೆ ಬೇರೆ ಸಾಲು, ದುಡ್ಡು ಕೊಡದೇ ಇರೋವಂಥವ್ರಿಗೆ ಬೇರೆ ಸಾಲು. ದುಡ್ಡು ಕೊಟ್ಟವರಿಗೆ ಬೇಗ ದರ್ಶನ ಆಗುತ್ತೆ, ದುಡ್ಡು ಕೊಡದೇ ಇರೋರಿಗೆ ಬಹಳಷ್ಟು ಹೊತ್ತು ಕಾದು ಸರದಿಯಲ್ಲಿ ನಿಂತು ದರ್ಶನ ಪಡ್ಕೋಬೇಕು. ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ದೇವರು ನಸು ನಕ್ಕು, ಅಯ್ಯೋ ಹುಚ್ಚಪ್ಪ, ನಾನು ನಿಮಗೆಲ್ಲ ಏನು ಹೇಳಿದೆ ಮನುಷ್ಯರಿಗೆ? ದೇವರು ಎಲ್ಲಿದ್ದಾನೆ ಅಂತ ನಾನೇ ಹೇಳಿದೆ ನಿಮಗೆಲ್ಲ. ತಂದೆ ತಾಯಿಯರಲ್ಲಿ ನಾನಿದ್ದೀನಿ. ತಂದೆ ತಾಯಿಯರಿಗೆ ಗೌರವ ಕೊಡಿ, ಭಕ್ತಿಯಿಂದ ನಮಸ್ಕಾರ ಮಾಡಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಆಗ ನನ್ನನ್ನು ನೋಡಿದಂತೆಯೇ ಆಗುತ್ತೆ ಅಂತ ಹೇಳಿದೆ. ನೀವೇನು ಮಾಡಿದ್ರಿ? ತಂದೆ ತಾಯಿಯರನ್ನು ನೋಡಲ್ಲ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲ್ಲ, ಅವ್ರಿಗೆ ಗೌರವ ಕೊಡಲ್ಲ, ಮರ್ಯಾದೆ ಕೊಡಲ್ಲ. ಮತ್ತೆ ಏನು ಹೇಳಿದೆ ನಾನು? ಗುರು ಹಿರಿಯರಲ್ಲಿ ಗೌರವ ಕೊಟ್ಟು ಅವರಲ್ಲೇ ನನ್ನನ್ನು ಕಾಣಿ ಅಂತ ಹೇಳಿದೆ. ಆದರೆ ನೀವೇನು ಮಾಡ್ತಾಯಿದ್ದೀರಾ? ಗುರು ಹಿರಿಯರು ಅನ್ನೋ ಯೋಚನೆ ಸಹ ಇಲ್ಲದೆ ಎಲ್ಲರಿಗೂ ಉದ್ದಟತನದಲ್ಲಿ ನಡ್ಕೊಳ್ತೀರಾ. ನಿಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಾ ಇದ್ದೀರಾ. ಇನ್ನು ನನ್ನ ದರ್ಶನ ಹೇಗಾಗೋದಕ್ಕೆ ಸಾಧ್ಯ ನಿಮಗೆ? ನಂತರ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿದೆ. ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೊಂದವರಿಗೆ ಸಹಾಯ ಮಾಡಿ ಅಲ್ಲಿಯೇ ನನ್ನನ್ನು ಕಾಣಿ ಅಂತ ಹೇಳಿದೆ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಸ್ವಾರ್ಥಗಳಿಗೋಸ್ಕರ ಬೇರೆಯವರನ್ನು ಬಲಿ ಕೊಡೋದಕ್ಕೆ ಸಿದ್ಧವಾಗಿರ್ತೀರೇ ಹೊರತು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನೋವಿನಲ್ಲಿರ್ತಕ್ಕಂಥವ್ರಿಗೆ ಕನಿಷ್ಠ ಸಾಂತ್ವನ ಹೇಳುವಷ್ಟು ಮನುಷ್ಯತ್ವವನ್ನು ಕೂಡ ತೋರಿಸದೆ ಬದುಕ್ತಾ ಇದ್ದೀರಾ ನೀವು. ಹಾಗಿರಬೇಕಾದ್ರೆ ನಾನು ಎಲ್ಲಿ ಕಾಣ್ತೀನಿ ನಿಮಗೆ? ನಾನು ಮತ್ತೆ ಏನು ಹೇಳಿದ್ದೆ ನಿಮಗೆ? ನಾನು ಸರ್ವಾಂತರ್ಯಾಮಿ, ಅಂದರೆ ಎಲ್ಲೆಲ್ಲಿಯೂ ಇದ್ದೇನೆ. ಅಣು ರೇಣು ತೃಣ ಎಲ್ಲ ಕಡೆಯಲ್ಲೂ ನಾನಿದ್ದೇನೆ. ನಾನಿಲ್ಲದೆ ಇರ್ತಕ್ಕಂಥ ಜಾಗವೇ ಇಲ್ಲ, ಎಲ್ಲ ಕಡೆಯೂ ನಾನಿದ್ದೇನೆ ಅಂತ ಹೇಳಿದ್ದೆ. ಆದರೆ ನೀವೇನು ಮಾಡಿದ್ರಿ? ಒಂದು ಮೂರ್ತಿಯನ್ನು ಸಿದ್ಧಪಡಿಸಿ ಅದನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿ, ದರ್ಶನಕ್ಕೆ ಒಂದು ವೇಳೆ, ದರ್ಶನಕ್ಕೆ ಟಿಕೆಟ್ಗೆ ದರ ನೀವೇ ನಿಗದಿಪಡಿಸಿದ್ರಿ. ವಿವಿಧ ರೀತಿಯ ಸಾಲುಗಳನ್ನು ನೀವೇ ನಿಗದಿ ಮಾಡಿಕೊಂಡ್ರಿ. ನನ್ನ ದರ್ಶನಕ್ಕೋಸ್ಕರ ಬೇರೆ ಬೇರೆ ಪೂಜೆ ಮಾಡಿಸೋದಕ್ಕೋಸ್ಕರ ವಿವಿಧ ರೀತಿಯ ಪೂಜೆಗಳನ್ನು ನೀವೇ ಸೃಷ್ಟಿ ಮಾಡಿದ್ರಿ. ಆ ಒಂದೊಂದು ಪೂಜೆಗೂ ಒಂದೊಂದು ದರವನ್ನು ನೀವೇ ನಿಗದಿ ಮಾಡಿಕೊಂಡ್ರಿ. ಇದೆಲ್ಲ ನೀವೇ ಮಾಡಿಬಿಟ್ಟು ನನ್ನ ಕೇಳ್ತಾ ಇದೆಯಲ್ಲ ಹುಚ್ಚಪ್ಪ, ನೋಡು, ದೇವರನ್ನು ಕಾಣಬೇಕು ಅಂದರೆ ನನ್ನನ್ನು ಕಾಣಬೇಕು, ನೋಡಬೇಕು ಅನ್ನೋ ಹಂಬಲ, ಆತುರತೆ ನಿಮಗೆ ಇದ್ದರೆ, ಸುಂದರವಾದ ಪ್ರಕೃತಿ ಇದೆ, ಅಲ್ಲಿ ನಾನಿದ್ದೀನಿ. ಅಲ್ಲಿ ನೋಡಿ ನನ್ನನ್ನು. ಪಶು ಪಕ್ಷಿ ವೃಕ್ಷಗಳಲ್ಲಿ ನಾನಿದ್ದೀನಿ. ಅವೆಲ್ಲ ಜೀವಂತವಾಗಿವೆ ಅಂತ ಅಂದರೆ ಅದಕ್ಕೆ ನಾನೇ ಕಾರಣ. ಅವುಗಳಲ್ಲಿ ನನ್ನನ್ನು ಕಾಣಿ. ನಿನ್ನಲ್ಲೂ ಇದ್ದೇನೆ ನಾನು. ನಿನ್ನಲ್ಲಿರೋವಂಥ ನನ್ನನ್ನು ಹುಡುಕೋ ಪ್ರಯತ್ನ ಮಾಡು. ಮೊದಲು ಪ್ರೀತಿಯಿಂದ ತಂದೆ ತಾಯಿಗಳಲ್ಲಿ ಸೇವೆ ಮಾಡಿ ಅವರಲ್ಲಿ ನನ್ನನ್ನು ಕಾಣು. ಗುರು ಹಿರಿಯರಿಗೆ ಗೌರವ ಮರ್ಯಾದೆ ಕೊಟ್ಟು ಅವರಲ್ಲಿ ನನ್ನನ್ನು ಕಾಣಿ. ಕಷ್ಟದಲ್ಲಿರ್ತಕ್ಕಂಥವರು, ನೊಂದವರಿಗೆ ಸಹಾಯ ಮಾಡೋ ಮೂಲಕ ಅವರಲ್ಲಿ ನನ್ನನ್ನು ಕಾಣಿ. ಅದು ಬಿಟ್ಟು ದೇವಸ್ಥಾನಗಳಿಗೆ, ಗುಡಿ ಗೋಪುರಗಳಿಗೆ ನನ್ನನ್ನು ಸೀಮಿತ ಮಾಡಬೇಡಿ ಅಂತ ದೇವರು ಹೇಳಿದರು.
ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ, ದೇವರು ಎಲ್ಲೆಲ್ಲಿಯೂ ಇದ್ದಾರೆ. ಅವರನ್ನು ಗುಡಿಗಳಿಗೆ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಮೊಟ್ಟ ಮೊದಲು ನಾವು ಮಾನವೀಯತೆ, ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು. ಕಷ್ಟದಲ್ಲಿರೋರಿಗೆ ಅಯ್ಯೋ ಅನ್ನುವಂತಹ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಹೆತ್ತ ತಂದೆ ತಾಯಿಗಳಿಗೆ ನಮ್ಮನ್ನು ಸಾಕಿ ಸಲಹಿ ಎಷ್ಟೋ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿ ಒಂದು ಹಂತಕ್ಕೆ ತಂದಿರುವಂಥ ತಂದೆ ತಾಯಿಗಳಿಗೆ ನಾವು ಪ್ರೀತಿ ವಿಶ್ವಾಸ ತೋರಿಸ್ಬೇಕು. ಅವರ ವಯಸ್ಸಾದ ಕಾಲದಲ್ಲಿ ಅವರಿಗೆ ಆಧಾರವಾಗಿ ನಾವು ನಿಂತ್ಕೋಬೇಕು. ಅವರನ್ನು ಮಕ್ಕಳ ಹಾಗೆ ನಾವು ನೋಡಿಕೊಳ್ಬೇಕು. ಗುರು ಹಿರಿಯರಿಗೆ ನಾವು ಮರ್ಯಾದೆ ಕೊಡಬೇಕು. ಬೇರೆಯವರ ಕಷ್ಟದಲ್ಲಿ ನಾವು ನೆರವಾಗಬೇಕು. ಇದೆಲ್ಲವನ್ನು ನಾವು ಮಾಡಿದರೆ ಖಂಡಿತ ದೇವರ ಸಾಯುಜ್ಯ ನಮಗೆ ಸಿಗುತ್ತೆ, ಮೋಕ್ಷ ಸಿಗುತ್ತೆ, ಜನ್ಮ ಜನ್ಮಗಳ ಬಾಧೆ ನಮ್ಮಿಂದ ದೂರ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು.